ಮಳೆಗೆ ರಸ್ತೆಗಳು ಅಧ್ವಾನವಾಗಿ ಹೋಗಿದೆ. ಕಾರ್ಕಳದಲ್ಲಿನ ರಸ್ತೆ ಗುಂಡಿ ಗಂಡಾಂತರದ ಬಗ್ಗೆ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ವರದಿ ಬಿತ್ತರಿಸಿತ್ತು. ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಪಬ್ಲಿಕ್ ನೆಕ್ಸ್ಟ್ ವರದಿ ಹಾಗೂ ಜನರ ಸಮಸ್ಯೆ ಬಗ್ಗೆ ವಿವರವಾದ ಮಾಹಿತಿ ನೀಡಿತ್ತು. ಒಂದು ವಾರದ ಒಳಗೆ ರಸ್ತೆ ಗುಂಡಿ ಸರಿಪಡಿಸುವ ಗ್ಯಾರಂಟಿಯನ್ನು ತಹಶೀಲ್ದಾರ್ ನೀಡಿದರು. ವಾರದಿಂದ ಜಿಲ್ಲೆಯ ಕಾರ್ಕಳದಲ್ಲಿ ಮಳೆ ಹಿನ್ನೆಲೆ 9 ದಿನಗಳ ಕಾಲಾವಕಾಶದ ನಂತರ ಇದೀಗ ರಸ್ತೆ ಕಾಮಗಾರಿ ಆರಂಭಗೊಂಡಿದೆ. ಗುಂಡಿ ಗಂಡಾಂತರದ ಬಗ್ಗೆ ಪಬ್ಲಿಕ್ ನೆಕ್ಸ್ಟ್ ತಂಡ ಪ್ರತ್ಯಕ್ಷ ವರದಿಯನ್ನು ಕೂಡ ನೀಡಿತ್ತು. ವರದಿ ಫಲಶ್ರುತಿಯಾಗಿ ಕಾಮಗಾರಿ ಆರಂಭಗೊಂಡಿದೆ. ಉಡುಪಿಯಿಂದ ಕಾರ್ಕಳ ಬಸ್ ಸ್ಟ್ಯಾಂಡ್ಗೆ ತೆರಳುವ ರಸ್ತೆ ಸಾಲ್ಮಾರ್ ರಸ್ತೆಯಲ್ಲಿ ಕಾಮಗಾರಿ ಆರಂಭವಾಗಿದೆ. ಕಾರ್ಕಳದಲ್ಲಿ ಸಮಸ್ಯೆಗಳಾಗಿರುವ ಎಲ್ಲ ಗುಂಡಿಗಳನ್ನು ಮುಚ್ಚುವ ಕಾಮಗಾರಿ ಆರಂಭವಾಗಲಿದೆ. ಸಾಲ್ಮಾರ್ ರಸ್ತೆಯಲ್ಲಿ ಇಂಟರ್ಲಾಕ್ಸ್ ಬ್ರಿಕ್ಸ್ಗಳನ್ನು ಹಾಕಲಾಗ್ತಿದೆ. ನಾಳೆಯೊಳಗೆ ರಸ್ತೆ ಸಂಚಾರಕ್ಕೆ ಮುಕ್ತವಾಗಲಿದೆ.